ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ನರ್ಸಿಂಗ್ ಸ್ಟೇಷನ್ ಚಾನಲ್. ಸೊ ಇವತ್ತು ಒಂದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಬಹಳಷ್ಟು ಜನ ನಾವು ಕನ್ನಡದಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀವಿ. ಸೊ ಕನ್ನಡದಲ್ಲಿ ನಮ್ಮ ಒಂದು ನರ್ಸಿಂಗ್ ಸ್ಕಿಲ್ಸ್ ಏನಿದೆ, ನರ್ಸಿಂಗ್ ಬಗ್ಗೆ ಏನಿದೆ, ಅದು ಬೇರೆಯವ್ರಿಗೆ ಬೇಗ ತಲುಪಲಿ ಅನ್ನೋ ಒಂದು ಇಂಟೆನ್ಷನಿಂದ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಬಹಳಷ್ಟು ವೀಡಿಯೋಸ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಇದು ಮೊದಲನೇ ಕ್ಲಾಸ್ ಆಗಿರುತ್ತೆ. ಸೊ ಯಾವ್ಯಾವ ಸ್ಟೂಡೆಂಟ್ಸ್, ಯಾರ್ಯಾರೆಲ್ಲ ಸ್ಟೂಡೆಂಟ್ಸು ನೀವು RRB ಆಗಿರ್ಬೋದು, ನಾಟ್ ಸೆಟ್ ಆಗಿರ್ಬೋದು, ಗೌರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ ಎಂಟ್ರೆನ್ಸ್ ಎಕ್ಸಾಮ್ಸ್ ಆಗಿರ್ಬೋದು, MSc ಎಂಟ್ರೆನ್ಸ್ ಎಕ್ಸಾಮ್ಸ್ ಆಗಿರ್ಬೋದು. ಸೊ ಈ ರೀತಿ ಹಲವು ಎಕ್ಸಾಮ್ಸ್ಗಳಿಗೆ ಯಾರ್ಯಾರು ಪ್ರಿಪೇರ್ ಆಗಿ ತಯಾರಾಗಿ ನೀವು ಒಂದು ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡ್ಕೋಬೇಕು ಅಂತ ಕನಸು ಕಟ್ಕೊತಿದ್ದೀರೋ ಅವರೆಲ್ಲರಿಗೋಸ್ಕರ ಈ ವಿಡಿಯೋ ನಿಮಗಾಗಿ ಆಗಿರುತ್ತೆ. ಸೊ ಅಷ್ಟೇ ಅಲ್ಲದೆ ಈ ವಿಡಿಯೋ ಮಾಡ್ತಾ ಇರೋ ನನಗೂ ಸಹ ಭಾಳಷ್ಟು ಕನಸುಗಳಿದ್ದಾವೆ. ನಾನು ಸಹ ಒಂದು ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡಬೇಕು, ಕ್ಲಿಯರ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಇದ್ದೀನಿ. ಸೊ ನಾನು ಸ್ಟಡಿ ಮಾಡ್ತಾಯಿದ್ದೀನಿ. ಸ್ಟಡಿ ಮಾಡ್ಕೊತ ನಾನು ಏನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಅದನ್ನು ಡೈಲಿ ಅಪ್ಡೇಟ್ ನಿಮಗೂ ಸಹ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತಿನ ಒಂದು ಟಾಪಿಕ್ ಏನಂತಂದರೆ, ಇವತ್ತಿಂದ ಡೇ 1 ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ನನ್ನ ಜೊತೆ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ನೀವು ನಾಟ್ ಸೆಟ್ನ ಕ್ಲಿಯರ್ ಮಾಡ್ತೀರಿ, ಅಥವಾ ನೀವು RRB ಎಕ್ಸಾಮ್ ಕ್ಲಿಯರ್ ಮಾಡ್ತೀರಿ, ಅಥವಾ ಯಾವುದೇ ಕಾಂಪಿಟೇಟಿವ್ ಕ್ಲಿಯರ್ ಆಗಿ MSc ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಆಗಿ ಯಾವಾಗ ಮಾಡ್ತೀರಿ. ಸೊ ಅದು ಯಾವಾಗ ಮಾಡ್ತೀರಿ ಅಂತ ನಾನಂತೂ ನಿಮ್ಗೆ ಹೇಳೋಕ್ಕಾಗಲ್ಲ. ಬಟ್ ತಯಾರಿ ಅಂತೂ ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್, ಓಕೆನಾ. ಸೊ ಇದು ಬಂದು ಬೇಸಿಕ್ಕಾಗಿ ನಾವು ಹೇಳೋದಾದರೆ ಫಂಡಮೆಂಟಲ್ ನರ್ಸಿಂಗಿಂದ ಹೋಗಬೇಕಾಗಿರುತ್ತೆ. ಫಂಡಮೆಂಟಲ್ ನರ್ಸಿಂಗಿಂದ ಫಸ್ಟ್ ಇಂಟ್ರೊಡಕ್ಷನಿಂದ, ಬೇಸಿಕ್ಕಿಂದ, ಸೊ ನೆಕ್ಸ್ಟ್ ಫುಲ್ಲು ಏನೇನು ತಯಾರಿ ಆಗಬೇಕಾಗಿರುತ್ತೆ ಎಲ್ಲ ವಿಡಿಯೋ ಬಂದು ಫ್ರೀಯಾಗಿ ನಿಮಗೆ ನಾಟ್ ಸೆಟ್ಗೆ ಆಗಿರ್ಬೋದು, ಯಾವುದಕ್ಕಾಗಿರ್ಬೋದು, ಎಲ್ಲದಕ್ಕೂ ನಿಮಗೆ ಹೆಲ್ಪ್ಫುಲ್ಲಾಗಿ ಫ್ರೀಯಾಗಿ ನಿಮಗೆ ಅಪ್ಡೇಟ್ ಬೇಕಾಗುತ್ತೆ ಅಂತಂದರೆ ಅದು ನಮ್ಮ ಒಂದು ಚಾನಲಲ್ಲಿ ನಿಮಗೆ ಅವೈಲೇಬಲ್ ಆಗಿರುತ್ತೆ. ಪ್ಲೀಸ್ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಫಾಲೋ ಮಾಡಿ, ಕಮೆಂಟ್ ಮಾಡಿ. ಸೊ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ವಾಟ್ಸಪ್ ಗ್ರೂಪ್ದು ಲಿಂಕ್ ಕೊಟ್ಟಿರ್ತೀನಿ. ಸೊ ಈ ಒಂದು ಕ್ಲಾಸ್ನ ಒಂದು ವೀಡಿಯೋಸ್ ನಿಮಗೆ ಬೇಕು ಅಂತಂದರೆ ನೀವು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ವಾಟ್ಸಪ್ ಗ್ರೂಪ್ ಒಳಗೆ ನಿಮಗೆ ಏನಾಗುತ್ತೆ ಅಂತಂದರೆ ಆ ಒಂದು PDF ನಿಮಗೆ ಅಲ್ಲಿ ನಾವು ಫಸ್ಟು ಫಂಡಮೆಂಟಲ್ ಆಗಿ ಸ್ಟಾರ್ಟ್ ಮಾಡಬೇಕು. ಮೊದಲನೇದಾಗಿ ನಾವು ಸ್ಟಾರ್ಟ್ ಮಾಡಬೇಕು, ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಫಂಡಮೆಂಟಲ್ಸಿಂದ ಸ್ಟಾರ್ಟ್ ಮಾಡಬೇಕು. ಫಂಡಮೆಂಟಲ್ಸ್ ಅಂದರೆ ಏನು? ಬೇಸಿಕಲ್ಲಿ ಏನಿರುತ್ತೆ, ಇಂಟ್ರೊಡಕ್ಷನ್ ಇರುತ್ತೆ, ಡೆಫಿನಿಷನ್ಸ್ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕೆಲವೊಂದು ಹಂತವಾಗಿ ಕ್ಲಾಸ್ 1, ಕ್ಲಾಸ್ 2 ಈ ರೀತಿಯಾಗಿ ಫಂಡಮೆಂಟಲ್ ಕಡೆಯಿಂದ ಕ್ಯಾಟಗರೀಸ್ ಇರುತ್ತೆ. ಸೊ ಈ ರೀತಿಯಾಗಿ ಇನ್ಮೇಲೆ ಡೈಲಿ ಅಪ್ಡೇಟ್ ನಮ್ಮ ಚಾನಲಿಂದ ಬರ್ತಾ ಇರುತ್ತೆ. ಸೊ ಹಾಗಾದರೆ ಫಂಡಮೆಂಟಲ್ ಅಂತಂದರೆ ಏನು? ಆ್ಯಸ್ ಅ ನರ್ಸ್ ಆಗಿ ನಾವು ಮೇನ್ ಫೋಕಸ್ ಮಾಡಬೇಕಾಗಿರೋ ಒಂದು ವಿಷಯ ಯಾವುದು ಅಂತಂದರೆ, ಮೇನಾಗಿ ನಾವು ಒಂದು ನರ್ಸ್ ಆಗಿ ಒಂದು ನರ್ಸ್ ಕ್ವಾಲಿಟಿ ಇಟ್ಕೊಂಡು ನಾವು ಮೇನಾಗಿ ಫೋಕಸ್ ಮಾಡೋದು ಪೇಷಂಟ್ ಹೆಲ್ತ್ ಮೇಲೆ ಅಲ್ವಾ. ಸೊ ಪೇಷಂಟ್ ಹೆಲ್ತ್ ಮೇಲೆ, ಪೇಷಂಟ್ ಸರೌಂಡಿಂಗ್ ಮೇಲೆ, ಪೇಷಂಟ್ ಹೈಜೀನ್ ಕಂಡೀಷನ್ ಬಗ್ಗೆ, ಓಕೆ. ಪೇಷಂಟ್ ಕಂಪ್ಲೀಟ್ ಕಾಳಜಿಯಿಂದ ನಾವೇನು ಮಾಡ್ತೀವಿ, ನಾವು ಅದನ್ನು ಪೇಷಂಟ್ ಬಗ್ಗೆ ನಾವು ವಹಿಸ್ಕೊತೀವಿ. ಯಾರು? ಆ್ಯಸ್ ಅ ನರ್ಸ್ ನೀವೇನು ಮಾಡ್ತೀರಿ, ಅದನ್ನು ವಹಿಸ್ಕೊತೀರಿ. ಸೊ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ನಿಮಗೆ ನೆಕ್ಸ್ಟು. ಸೊ ಡಿಸ್ಪ್ಲೇ ಆದಾಗ ನೀವು ಅದು ಅರ್ಥ ಮಾಡ್ಕೊತೀರಿ. ಸೊ ಫಸ್ಟು ಸ್ಟಾರ್ಟ್ ಆಗೋದು ಎಲ್ಲಿಂದಂದರೆ ಹೆಲ್ತಿಂದ. ಸೊ ಫಸ್ಟ್ ಹೆಲ್ತ್. ಸೊ ಈ ಹೆಲ್ತ್ ಏನಿದೆ ಅಂತಂದರೆ, ಹೆಲ್ತ್ ಅನ್ನೋದು ಎಷ್ಟು ಬಹಳ ಮುಖ್ಯ ಒಬ್ಬ ಪರ್ಸನ್ಗೆ. ಸೊ ಒಬ್ಬ ಪರ್ಸನ್ನು ಹೇಗಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಅಂತ ನಾವು ತಿಳ್ಕೊಬೇಕಂದ್ರೂ ನಮಗೇನು ಗೊತ್ತಾಗಬೇಕು, ಫಸ್ಟು ಪೇಷಂಟ್ ಹೆಲ್ತ್ ಕಂಡೀಷನ್ ಬಗ್ಗೆ ಗೊತ್ತಾಗಬೇಕು. ಹಂಗಂದರೆ ಪೇಷಂಟು ಚೆನ್ನಾಗಿದ್ದಾನೆ, ಚೆನ್ನಾಗಿಲ್ಲ, ಅವನು ಕಂಪ್ಲೀಟಾಗಿ ಹುಷಾರಾಗಿದ್ದಾನೆ, ಹುಷಾರು ತಪ್ಪಿಲ್ಲ ಅಂತ ನಾವು ಹೇಗೆ ತಿಳ್ಕೊಬೇಕು, ನಮಗೆ ಗೊತ್ತಾಗಬೇಕು ಅಂದರೆ ಫಸ್ಟ್ ನಮಗೊಂದು ಗೊತ್ತಿರಬೇಕು. ಏನು ಗೊತ್ತಿರಬೇಕು? ಓಕೆ, ಆ ಪೇಷಂಟ್ ಹೆಲ್ತ್ ಕಂಡೀಷನ್ ಚೆನ್ನಾಗಿದೆ, ಕಂಡೀಷನ್ ಚೆನ್ನಾಗಿಲ್ಲ ಅನ್ನೋದು ನಾವು ತಿಳ್ಕೊಬೇಕಂದ್ರೆ ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು ಹೆಲ್ತ್ ಅಂದರೆ ಏನು ಅಂತೇಳಿ ಅಲ್ವಾ. ಸೊ ತುಂಬ ಅಷ್ಟು ಕೇಳಿರ್ತೀರಿ. ಸೊ ಅಯ್ಯೋ ಬಿಡಿ ಸರ್, 4 ಇಯರ್ಸಿಂದನೂ ನಾವು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ. ವಾಟ್ ಈಸ್ ಹೆಲ್ತ್ ಅಂದರೆ, ಹೆಲ್ತ್ ಈಸ್ ಎ ಸ್ಟೇಟ್ ಆಫ್ ಕಂಪ್ಲೀಟ್ ವೆಲ್ ಬೀಯಿಂಗ್, ಫಿಸಿಕಲಿ, ಮೆಂಟಲಿ, ಸ್ಪಿರಿಚುವಲಿ. ಅದೆಲ್ಲ ನಮಗೆ ಗೊತ್ತಿದೆ ಸರ್, ಮತ್ತೆ ಅದನ್ನೆಲ್ಲ ಯಾಕೆ ಹೇಳ್ತೀವಿ ಸರ್? ಇಲ್ಲ. ಸೊ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಬೇಸಿಕ್ಕಿಂದ ನಾವು ಇದನ್ನು ಹೇಳ್ಕೊತ ಬರ್ತಾಯಿದ್ವಿ. ಅಂತಂದರೆ ಏನು ಹೆಲ್ತು? ಸೊ WHO ಒಂದು ಹೆಲ್ತ್ಗೆ ಒಂದು ಸಪ್ರೇಟ್ ಆಗಿರೋ ಡೆಫಿನೇಷನ್ ಕೊಟ್ಟಿದೆ. ಅದು ನಿಮಗೂ ಗೊತ್ತು, ನನಗೂ ಗೊತ್ತು. ಆದರೂ ಸೊ ನಾವು ಅದನ್ನು ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ನಾವಿಲ್ಲಿ ಫಸ್ಟ್ ಏನು ತಿಳ್ಕೊಬೇಕಂದ್ರೆ, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅನ್ನೋದು 1948ರಲ್ಲಿ ಹೆಲ್ತ್ಗೆ ಒಂದು ಸ್ಪೆಸಿಫಿಕ್ ಆಗಿರೋ ಡೆಫಿನೇಷನ್ಸ್ನ ಕೊಟ್ಟಿದ್ದಾರೆ ಅಲ್ವಾ. ಸೊ ಬಹಳಷ್ಟು ಮೇಧಾವಿಗಳು ಏನು ಮಾಡಿದ್ದಾರೆ, ತುಂಬ ಹೆಲ್ತ್ ಬಗ್ಗೆ ಕೊಟ್ಟಿದ್ದಾರೆ. ಬಟ್ ನಮಗೆ ಏನೇ ಒಂದು ಕ್ವಾಲಿಟಿ ಬೇಕು ಅಂತಂದರೆ, ಸೊ ನಾವು ಎಲ್ಲಿ ನಾವು ನೋಡ್ತೀವಿ, ಫಸ್ಟ್ ನೋಡೋದು WHO ಏನು ಹೇಳ್ತಾ ಇದೆ,
ಸೊ WHO ಏನು ಹೇಳ್ತಿದೆ ಅದು ಕರೆಕ್ಟ್ ಆಗಿದೆ, ಜೆನ್ಯೂನ್ ಅಂತೇಳಿ ನಾವು ತಿಳ್ಕೊತೀವಿ. ಹಂಗಂದರೆ ಹೆಲ್ತ್ ಅಂದರೆ ಏನು? ಹೆಲ್ತ್ ಇಸ್ ಎ ಸ್ಟೇಟ್ ಆಫ್ ಕಂಪ್ಲೀಟ್ ವೆಲ್ ಬೀಯಿಂಗ್, ಮೆಂಟಲಿ, ಸೋಷಿಯಲಿ ಆ್ಯಂಡ್ ಸ್ಪಿರಿಚುವಲಿ ವೆಲ್ ಬೀಯಿಂಗ್ ಆ್ಯಂಡ್ ನಾಟ್ ಮಿಯರ್ಲಿ ಆಬ್ಸೆನ್ಸ್ ಆಫ್ ಡಿಸೀಸಸ್ ಆಫ್ ಇನ್ಫರ್ಮಿಟಿ ಅಲ್ವಾ. ಸೊ ಇಲ್ಲಿ ನಾವೇನು ತಿಳ್ಕೊತೀವಿ ಅಂದರೆ, ಒಬ್ಬ ಮನುಷ್ಯ ತಾನು ಆರೋಗ್ಯವಾಗಿದ್ದಾನೆ ಅಂತಂದರೆ ನಾವು ಯಾವ ರೀತಿ ತಿಳ್ಬೇಕಂದ್ರೆ, ಅವನು ಸೋಷಿಯಲಿ, ಮೆಂಟಲಿ ಆ್ಯಂಡ್ ಸ್ಪಿರಿಚುವಲಿ, ಓಕೆನಾ. ಸೊ ಈ ಒಂದು ಪ್ಯಾರಾಮೀಟರ್ಗಳಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಪೇಷಂಟ್ನ ಬಂದು ಅಳತೆ ಮಾಡ್ತೀವಿ ಅಲ್ವಾ. ಅವ್ನು ಮೆಂಟಲಾಗಿ ಚೆನ್ನಾಗಿದ್ದಾನ, ಸೋಷಿಯಲಾಗಿ ಚೆನ್ನಾಗಿದ್ದಾನ, ಎಮೋಷ್ನಲಾಗಿ ಅವ್ನು ಚೆನ್ನಾಗಿದ್ದಾನ, ಫಿಸಿಕಲಿ ಚೆನ್ನಾಗಿದ್ದಾನ, ಹೌದಾ, ಸ್ಪಿರಿಚುವಲಾಗಿ ಹೇಗಿದ್ದಾನೆ. ಸೊ ಈ ರೀತಿ ಎಲ್ಲ ಒಂದು ಪ್ಯಾರಾಮೀಟರ್ನ ನಾವು ಕನ್ಸಿಡರ್ ಮಾಡಿ ನಾವು ತಿಳ್ಕೊತೀವಿ, ಹೌದು ಈ ಪೇಷಂಟ್ ಚೆನ್ನಾಗಿದ್ದಾನೆ, ಈ ಪೇಷಂಟ್ನ ಒಂದು ಹೆಲ್ತ್ ಸ್ಥಿತಿ ಚೆನ್ನಾಗಿಲ್ಲ ಅಂತೇಳಿ ತಿಳ್ಕೊಬೋದು. ಹಾಗಾದರೆ ಫಿಸಿಕಲಾಗಿ ಸರ್ ನಾವು ಹೇಗೆ ಫಿಸಿಕಲಾಗಿ ನಾವು ಹೇಗೆ ತಿಳ್ಕೊಬೋದು ಅಂದರೆ, ಫಿಸಿಕಲಾಗಿ ನೋಡ್ಬೋದು, ಡೇ ಟು ಡೈಲಿ ಆ್ಯಕ್ಟಿವಿಟೀಸ್ ಅವ್ನ ಕೈಲಿ ಮಾಡೋಕ್ಕಾಗಲ್ಲ, ಯಾವಾಗಲೂ ಕುಂತಿದ್ದಾಗದಲ್ಲೇ ಕುಂತಿರ್ತಾನೆ. ಸೊ ಅವನು ಎದ್ದು ಓಡಾಟ ಮಾಡ್ತಾ ಇರಲ್ಲ, ಸಪ್ಪೆ ಮುಖದಲ್ಲಿ ಇರ್ತಾನೆ. ಸೊ ನಮಗೆ ಏನಾಗುತ್ತೆ, ಫಿಸಿಕಲಾಗಿ ಗೊತ್ತಾಗ್ಬಿಡುತ್ತೆ. ಎಮೋಷ್ನಲ್ ಅಂತಂದರೆ, ಯಾರಾದರೂ ಎಮೋಷ್ನಲ್ ಆಗಿ ಅಂತಂದರೆ, ಎಮೋಷ್ನಲ್ ಅಂದರೆ ಏನೂ ಇಲ್ಲ, ನೋವು ಕಾಣಿಸ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಇವಾಗ ಏನೋ ಚೆನ್ನಾಗಿದೆಯಾ ಅಂದರೆ ಬಿಡ ನೋವಾಯ್ತು ಅಂತೀವಿ. ಸೊ ಅಲ್ಲಿ ಏನಾಯಿತು, ಆ ಒಂದು ಪೇಷಂಟ್ನ ಒಂದು ಎಮೋಷನ್ನ ಹೊರಗಡೆ ಆಗ್ತಾಯಿದ್ದಾನೆ. ಸೊ ಎಮೋಷ್ನಲಿ ಅವನು ಚೆನ್ನಾಗಿಲ್ಲ. ಸೊ ಆ ಥರ. ಸೊ ನಾವು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ಮೆಂಟಲಾಗಿ ನೋಡೋದಾದರೆ, ಭಾಳ ಅಳ್ತಾ ಇರ್ತಾರೆ, ಏನಾಗ್ತಿದೆ ಏನಿಲ್ಲ. ಸೊ ಸೈಕ್ಯಾಟ್ರಿಕ್ ಕಂಡೀಷನ್ಸ್ ಎಲ್ಲ ನಿಮಗೆ ಗೊತ್ತೇ ಇರುತ್ತೆ. ಸೊ ಆ ರೀತಿಯಾಗಿ ನಾವು ನೋಡೋದು. ಇನ್ನೊಂದು ಏನಪ್ಪ ಅಂತಂದರೆ, ಸೋಷಿಯಲಾಗಿ ನೋಡಿದ್ರೆ ಯಾರ ಹತ್ರನೂ ಮಾತಾಡ್ತಾನೆ ಇರಲ್ಲ, ಅವನು ಸೈಲೆಂಟಾಗಿದ್ದು ತನ್ನ ಕೆಲಸ ತಾನು ಮಾಡಿಕೊಂಡು ತನ್ನ ಪಾಡಿಗೆ ತಾನು ಒಂಥರ ಅವನು ಎಲ್ಲರಿಂದ ಸ್ವಲ್ಪ ದೂರವಾಗಿರ್ತಾನೆ. ಸೊ ಅವಾಗ ನಾವೇನು ನೋಡ್ತೀವಿ, ಯಾಕೋ ಏನಾಯಿತೋ ಇವಾಗ ಯಾರ ಹತ್ರನೂ ಮಾತಾಡ್ತಾನೆ ಇಲ್ಲವೋ, ಕಮ್ಯುನಿಕೇಷನ್ ಇಲ್ಲವಲ್ಲ ನಿಂದು, ಏನಾಯಿತೋ ಏನೋ ನಿನ್ನ ಸಮಸ್ಯೆ ಇಲ್ಲ ಕಣೋ, ನಂಗೆ ಹಂಗಾಗಿತ್ತು. ಸೊ ಈ ರೀತಿ ಆದಂಥ ತಮ್ಮ ಒಂದು ಹೆಲ್ತ್ ಕಂಡೀಷನ್ ಏನು ಮಾಡ್ತಾರೆ, ಅವರು ಹೊರಗೆ ಹಾಕ್ತಾರೆ. ಇವರು ಸೋಷಿಯಲಾಗಿ ಅವರು ಇದಾಗಿರ್ತಾರೆ. ಮತ್ತು ಸ್ಪಿರಿಚುವಲ್ ಆಗಿ ಅಲ್ವಾ, ಸ್ಪಿರಿಚುವಲ್ ಆಗಿ ಸಹ ಅವ್ರ ಕಂಡೀಷನ್ ಆಗಿರುತ್ತೆ, ಭಾಳ ಕೂಗಿರುತ್ತೆ. ಸೊ ಈ ರೀತಿಯಾಗಿ ಟೋಟಲ್ ಈ ಎಲ್ಲದರಲ್ಲೂ ಯಾರು ಕರೆಕ್ಟಾಗಿ ಇರ್ತಾರೆ ಅವ್ರನ್ನ ನಾವೇನಂತ ಕರಿತೀವಿ, ಹೆಲ್ದಿ ಪರ್ಸನ್ ಅಂತೇಳಿ ಕರಿತೀವಿ. ಸೊ ಹೇಗೆ ಯಾರನ್ನೂ ನೋಡೋಕ್ಕೆ ಆಗಲ್ಲ, ಈ ಒಂದು ಜನ್ರೇಷನಲ್ಲಿ ಯಾರನ್ನೂ ನೋಡೋಕ್ಕಾಗಲ್ಲ. ಆ್ಯಂಗ್ಸೈಟಿ ಇರುತ್ತೆ, ಟೆನ್ಷನ್ ಇರುತ್ತೆ, ಫಿಯರ್ ಇರುತ್ತೆ, ಎಲ್ಲಿ ಏನಾಗುತ್ತೆ ಅಂತ ಭಯ ಇರುತ್ತೆ. ಹಾಸ್ಪಿಟಲ್ಗೆ ಹೋಗಬೇಕು, ಟೈಮ್ ಆಯಿತು, ಅಯ್ಯೋ ಲೇಟ್ ಆಗಿಬಿಡ್ತು, ನಾನು ಡ್ಯೂಟಿಗೆ ಹೋಗಬೇಕು ಅನ್ನೋದು ಎದ್ದೊಳ್ಬೇಕು. ಆಮೇಲೆ ಪದೇ ಮೊಬೈಲ್ ತೆಗೆದು ಅಲಾರಾಮ್ ನೋಡ್ಕೊತಾ ಇರಬೇಕು, ಟೈಮ್ ಆಯಿತೋ ಇಲ್ಲೋ ಅಂತೇಳಿ ನೀವು ನೋಡ್ಕೋಬೇಕು ಅಲ್ವಾ. ಸೊ ಡ್ಯೂಟಿಗೆ ಹೋಗಬೇಕು, ಡ್ಯೂಟಿಯಿಂದ ಬರಬೇಕು, ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ. ನಮ್ಮ NS ಅದು ಹೇಳ್ತಾರೆ, ಇದು ಹೇಳ್ತಾರೆ, ನಮ್ಮ ಇನ್ಚಾರ್ಜ್ ಅದು ಹೇಳ್ತಾರೆ, ಇದು ಹೇಳ್ತಾರೆ. ಸೊ ನಾವು ಈ ವರ್ಕ್ ಮಾಡಬೇಕು, ಈ ವರ್ಕ್ ಮಾಡಿಲ್ಲ ಅಂತ ಹೇಳ್ತೀವಿ. ICN ಕಾಟ ಇರುತ್ತೆ. ಸೊ ಇದೆಲ್ಲ ಒಂದು ಒತ್ತಡ ಇದ್ದು ನಿಮ್ಗೆ ಏನಾಗ್ಬಿಡುತ್ತೆ, ಜೀವನ ಯಾಕೆ ಮಾಡ್ತಾಯಿದ್ದೀವಿ ನಾವು, ಯಾಕೆ ನರ್ಸಿಂಗ್ನ ಫಸ್ಟ್ ಆಫ್ ಆಲ್ ನಾವು ಯಾಕೆ ಚೂಸ್ ಮಾಡ್ಕೊಂಡ್ವಿ ಅನ್ನೋ ಒಂದು ಐಡಿಯಾ ನಿಮ್ಮ ಮನಸ್ಸೊಳಗಡೆ ಬಂದೇ ಬರುತ್ತೆ ಅಲ್ವಾ. ಸೊ ಇದೆಲ್ಲ ಸಹಜ ಫ್ರೆಂಡ್ಸ್. ಯಾಕಂದರೆ ಆ್ಯಸ್ ಅ ನರ್ಸ್ ಆಗಿ ನಾವು ಹೆಲ್ತ್ ಬಗ್ಗೆ ತಿಳ್ಕೊಂಡು ಇನ್ನೊಬ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ರೂ ನಮ್ಮ ಹೆಲ್ತ್ ಕಂಡೀಷನ್ಸು ಬಹಳ ಹದಗೆಡ್ತಾ ಇರುತ್ತೆ. ಸೊ ನಾವೇನು ಮಾಡಬೇಕಂದ್ರೆ ನಮ್ಮ ಹೆಲ್ತ್ನ ತುಂಬ ಹತೋಟಿಯಲ್ಲಿ ಇಟ್ಕೋಬೇಕಾಗಿರುತ್ತೆ ಅಲ್ವಾ. ಇದಿಷ್ಟು ಹೆಲ್ತ್ ಬಗ್ಗೆ ಆಯಿತು. ಸೊ ಫ್ರೆಂಡ್ಸ್, ನಾನು ನಿಮಗೆ ಹೇಳೋದಿಷ್ಟೇ, ಮಧ್ಯದಲ್ಲಿ ನನ್ನ ಒಂದು ಕ್ಲಾಸ್ನ ನೀವು ಕೇಳಬೇಕಾದ್ರೆ ಕಂಪಲ್ಸರಿಯಾಗಿ ಒಂದು ಪೆನ್ನು, ಬುಕ್ಕು, ಹೈಲೈಟರ್ ಇಟ್ಕೊಂಡಿರಿ. ಸೊ ಇಲ್ಲ ಸರ್ ನಾವು ಪೂರ್ತಿಯಾಗಿ ಕ್ಲಾಸ್ ಕೇಳಿ ಆಮೇಲೆ ನೋಟ್ಸ್ ಮಾಡ್ತೀವಿ ಅನ್ನೋರು, ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ನ ಓಪನ್ ಮಾಡಿ. ಸೊ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಒಂದು PDF ನಾನು ಸೆಂಡ್ ಮಾಡ್ತಾ ಇರ್ತೀನಿ ನಿಮಗೆ. ವಾಟ್ಸಪ್ ಲಿಂಕು ಎಲ್ಲ ಕ್ಲಾಸಸ್ ಲಿಂಕ್ ಬೇಕು ಅಂತಂದರೆ ಬೆಟರ್ ಟೆಲಿಗ್ರಾಮ್ ಚಾನಲ್ನ ರೆಫರ್ ಮಾಡಿ. ಯಾಕಂದರೆ ನೀವು ಯಾವಾಗ ಜಾಯ್ನ್ ಆದರೂ ಕೂಡ ಪ್ರೀವಿಯಸ್ ಕೂಡ ನಿಮಗೆ ಸಿಕ್ಬಿಡುತ್ತೆ ಟೆಲಿಗ್ರಾಮ್ ಚಾನಲ್ಲಿ, ಓಕೆನಾ. ಸೊ ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ಲಿಂಕ್ಸ್ನ ನಿಮ್ಗೆ ಕೊಟ್ಟಿರ್ತೀನಿ, ನೀವು ಜಾಯ್ನ್ ಆಗಿ, ಓಕೆನಾ. ಸೊ ಫ್ರೆಂಡ್ಸ್, ನಂಬಿಕೆ ಇಡಿ, ನನ್ನ ಜೊತೆ ನೀವು ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸೊ ವಿ ವಿಲ್ ಮೇಕ್ ಇಟ್ ಗುಡ್, ಓಕೆನಾ. ಸೊ ಈ ರೀತಿಯಾದಂಥ ಒಂದು ಡೆಫಿನೇಷನ್ ನಾವು ಹೆಲ್ತ್ ಬಗ್ಗೆ ತಿಳ್ಕೊಬೋದು. ಸೊ ನೆಕ್ಸ್ಟ್ ಬೇಸಿಕ್ ಇಂಟ್ರೊಡಕ್ಷನಲ್ಲಿ ನಾವು ಹೆಲ್ತ್ ಬಗ್ಗೆ ಮಾತಾಡಿದ್ದಾಯಿತು. ನೆಕ್ಸ್ಟ್ ಏನು ಬರುತ್ತೆಪ್ಪ ಅಂದರೆ ನಮ್ಮ ಒಂದು ನರ್ಸಿಂಗ್ ಅಲ್ವಾ. ನರ್ಸಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಸೊ ನಾವು ಅದನ್ನು ಡಿಸ್ಕಷನ್ ಇವಾಗ ಮಾಡ್ತಾ ಇದ್ದೀವಿ, ಹೌದಾ. ಸೊ ನರ್ಸಿಂಗ್ ಅಂತ ಹೇಳಿದ್ದೆ ಅಲ್ವಾ. ಸೊ ನಾವು ನರ್ಸಿಂಗ್ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಒನ್ ಮೋರ್ ಟಾಪಿಕ್ ಇದೆ, ಅದು ಹೆಲ್ತ್ ರಿಲೇಟೆಡ್ ಆಗಿರೋದೆ. ಸೊ ಹಾಗಾದರೆ ಹೆಲ್ತ್ ರಿಲೇಟೆಡ್ ಆಗಿರೋ ಒನ್ ಮೋರ್ ಟಾಪಿಕ್ ಯಾವುದಂದರೆ ಹೆಲ್ತ್ ಡೈಮೆನ್ಷನ್. ಸೊ ನಿಮ್ಗೆ ಆಗಲೇ ಹೇಳಿದ್ದಂಗೆ
ನೀವು ಯಾವುದೇ ಒಂದು ಟಾಪಿಕ್ನ ಅರ್ಥ ಮಾಡ್ಕೋಬೇಕಂದ್ರೆ ನಿಮಗೊಂದು ಸಿಂಪಲ್ ಈಸಿ ಮೆಥಡ್ ಹೇಳ್ತೀನಿ. ಆ ಒಂದು ಟಾಪಿಕ್ಕಿಂದ ನೀವು ಅದರ ರಿಲೇಟೆಡ್ ಆಗಿರೋ ಎಲ್ಲ ಇನ್ಫಾರ್ಮೇಷನ್ನು ಅದೊಂದೇ ಟಾಪಿಕ್ಕಿಂದ ನೀವು ತಗೋಬೋದು. ಯಾವುದು? ಅದು ಡೆಫಿನಿಷನ್. ಸೊ ಆ ಒಂದು ಡೆಫಿನಿಷನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಆ ಡೆಫಿನಿಷನ್ನಿಂದನೇ ನೀವು ಬಹಳಷ್ಟು ಟಾಪಿಕ್ನ ನೀವು ಹೊರಗಡೆ ತೆಗಿಬೋದು. ಯಾವುದಪ್ಪ ಅಂತಂದರೆ ನೆಕ್ಸ್ಟ್ ಬರೋದು ಡೈಮೆನ್ಷನ್ಸ್. ಸೊ ವಾಟ್ ಈಸ್ ಹೆಲ್ತ್ ಅಂತಂದಾಗ ಏನಂತಿದೆ? ಹೆಲ್ತ್ ಇಸ್ ಎ ಕಂಪ್ಲೀಟ್ ಸ್ಟೇಟ್ ಆಫ್ ವೆಲ್ ಬೀಯಿಂಗ್, ಫಿಸಿಕಲಿ, ಮೆಂಟಲಿ, ಸೋಷಿಯಲಿ, ಸ್ಪಿರಿಚುವಲಿ, ಎಮೋಷ್ನಲಿ. ಸೊ ಏನಂತ ಹೇಳಿದ್ವಲ್ಲ, ಸೊ ಇಲ್ಲಿ ಏನು ಫಿಸಿಕಲ್ ಆಗಿರ್ಬೋದು, ಎಮೋಷ್ನಲ್ ಆಗಿರ್ಬೋದು, ಮೆಂಟಲ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಸ್ಪಿರಿಚುವಲ್ ಆಗಿರ್ಬೋದು. ಸೊ ಇದು 5 ಡೈಮೆನ್ಷನ್ ಏನಿದೆಯಲ್ಲ ಇದನ್ನೇ ಒಂದು ಹೆಲ್ತ್ ಡೈಮೆನ್ಷನ್ಸ್ ಅಂತೇಳಿ ಕರೀತಾರೆ. ಸೊ ಇವಿಷ್ಟನ್ನ ಏನಂತ ಕರೀತಾರೆ? ಹೆಲ್ತ್ ಡೈಮೆನ್ಷನ್ಸ್. ಸೊ ನಿಮಗೆ ಭಾಳಷ್ಟು ಎಕ್ಸಾಂಪಲಲ್ಲಿ ಕೇಳ್ಬೋದು ಹೆಲ್ತ್ ಡೈಮೆನ್ಷನ್ಸ್ನ. ಓಕೆ, ಸಾರಿ. ಸೊ ಭಾಳಷ್ಟು ಹೆಲ್ತ್ ಡೈಮೆನ್ಷನ್ಸ್ನ ನಿಮಗೆ ಕೇಳ್ಬೋದು. ಸೊ ಇವಾಗ ವಾಟ್ ಈಸ್ ಹೆಲ್ತ್ ಡೈಮೆನ್ಷನ್ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಕ್ವಶನ್ ಕೇಳ್ಬೋದು. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಬಿಲಾಂಗ್ಸ್ ಟು ದ ಹೆಲ್ತ್ ಡೈಮೆನ್ಷನ್ ಅಂತೇಳಿ ಒಂದು ಕ್ವಶನ್ ಕೇಳಿರ್ಬೋದು. ಸೊ ಅಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ ಕೊಟ್ಟು ಒಂದು ಫಿಸಿಕಲ್ ಅಂತೇಳಿ ಕೊಟ್ಟಿರ್ಬೋದು. ಓಕೆ, ಅಥವಾ ಇಲ್ಲ ಬೇರೆ ಆಪ್ಷನ್ಸು ಇಲ್ಲ ಅಂತಂದರೆ ನೀವು ಇದು 4 ಕೊಟ್ಟು ಇನ್ನು ಬೇರೆ 4 ಕೊಟ್ಟು ಇನ್ನು ಬೇರೆ ಆಪ್ಷನ್ 4 ಕೊಟ್ಟು ನಿಮಗೆ ಚೂಸ್ ಮಾಡು ಅಂತೇಳಿ ಹೇಳ್ಬೋದು. ಸೊ ಅದಕ್ಕಾಗಿ ಏನು ಈ ಒಂದು ಹೆಲ್ತ್ ಡೈಮೆನ್ಷನ್ಸು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ಭಾಳ ಸಣ್ಣದು, ನಿಮ್ಗೆ ಹೇಳಬೇಕಿತ್ತು. ಸೊ ಹಾಗಾಗಿ ನಾನು ಅದನ್ನು ಕವರ್ ಮಾಡಿ ನಿಮಗೆ ಹೇಳಿದ್ದೀನಿ. ಸೊ ನಾವು ನೆಕ್ಸ್ಟ್ ನೋಡ್ಕೋದಾಗೆ ಆ್ಯಸ್ ಯೂಶ್ವಲ್ ನಾನು ನಿಮಗೆ ಹೇಳಿದಂಗೆ ನೆಕ್ಸ್ಟ್ ನಮ್ಮ ಒಂದು ನರ್ಸಿಂಗ್ ಅಂತಂದರೆ ಏನು? ಸೊ ಒಂದು ನಮ್ಮ ನರ್ಸಿಂಗ್ಗೆ ಭಾಳಷ್ಟು ಡೆಫಿನಿಷನ್ಸ್ ಇದ್ದಾವೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾವು ICN ಪ್ರಕಾರ ನೋಡಿದರೆ, ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ನರ್ಸಿಂಗ್ ಅವರ ಒಂದು ಪ್ರಕಾರ ನೋಡಿದರೆ ಹೆಲ್ತ್ ಡೆಫಿನಿಷನ್ ಬೇರೆ ಇದೆ. ನಮ್ಮ ಫ್ಲೋರೆನ್ಸ್ ನೈಟಿಂಗೇಲ್ ಅವರು ಹೆಲ್ತ್ ಡೆಫಿನಿಷನ್ನ ಬೇರೆ ಥರ ಹೇಳಿದ್ದಾರೆ. ಸೊ ಈ ರೀತಿಯಾಗಿ ಬಹಳಷ್ಟು ಡೆಫಿನೇಷನ್ಸ್ಗಳಿದೆ. ಸೊ ವಿಡಿಯೋ ಭಾಳ ಲಾಂಗ್ ಆಯಿತು, ಇಲ್ಲಿಗೆ 11 ಮಿನಿಟ್ಸ್ ಆಯಿತು. ಸೊ ಇನ್ನು ಎಡಿಟಿಂಗ್ ಮಾಡಿದ್ರೆ ಅದೆಲ್ಲ ಮಾಡಿದರೆ ಇನ್ನೊಂದು 12 ಆಗ್ಬೋದು. ಸೊ ನಾನು ವಿತಿನ್ 15 to 16 ಮಿನಿಟ್ಸ್ ಒಳಗಡೆ ನಾವು ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಇದ್ರ ಮುಂದುವರೆ ಭಾಗನ ನಾನು ನೆಕ್ಸ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳೋದಾದರೆ ಡೆಫಿನೇಷನ್ಸ್ನ ನಾನು ಹೇಳ್ಕೊತ ಹೋಗಲ್ಲ. ನಾನು ಏನು PDF ಪ್ರೊವೈಡ್ ಮಾಡ್ತೀನಲ್ಲ ವಾಟ್ಸಪ್ ಗ್ರೂಪಲ್ಲಿ, ಆ ಒಂದು ವಾಟ್ಸಪ್ ಗ್ರೂಪಲ್ಲಿ ಬಂದು ನಿಮಗೆ ಇದರದ್ದು ಕಂಪ್ಲೀಟ್ ಡೆಫಿನಿಷನ್ ನಿಮಗೆ ಪ್ಯಾರಾಗ್ರಾಫ್ ವೈಸ್ ಸಿಗುತ್ತೆ. ಸೊ ನಾನು ನಿಮಗೆ ಜಸ್ಟ್ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇವಾಗ ನಾವು ಫಾರ್ ಎಕ್ಸಾಂಪಲ್ ಇವಾಗ ICN ಬಗ್ಗೆ ತಿಳ್ಕೊಂಡಾದ್ರೆ ಅಂತಂದರೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ನರ್ಸಸ್ ಅವ್ರ ಪ್ರಕಾರ ನೋಡ್ಕೊಳ್ಳೋದೇ ಆದರೆ ನರ್ಸ್ ಅನ್ನೋದೊಂದು ಕೊಲಾಬ್ರೇಟಿವ್ ಕೇರ್. ಓಕೆನಾ? ಕೊಲಾಬ್ರೇಟಿವ್ ಕೇರ್ ಇದೊಂದು ಕೊಲಾಬ್ರೇಟಿವ್ ಕೇರ್. ಇದನ್ನು ಬಂದು ನಾವು ಯಾರಿಗೆ ಕೊಡಬೇಕು? ಇಂಥ ಪರ್ಸನ್ಗೆ ಕೊಡಬೇಕು. ಅವ್ನು ಬಡವ ಇದ್ದಾನೆ, ದಲಿತ ಇದ್ದಾನೆ, ಓಕೆ, ಅವ್ನು ರಿಚ್ ಇದ್ದಾನೆ, ಅವನಿಗೆ ಬೇರೆ ಥರ ನೋಡಬೇಕು. ಸೊ ಈ ರೀತಿಯಾದಂಥ ಒಂದು ಯಾವುದೋ ಒಂದು ಭೇದ ಭಾವ ನಮ್ಮ ನರ್ಸಸಲ್ಲಿ ಇರಬಾರ್ದು. ಫಸ್ಟ್ ಆ್ಯಂಡ್ ಮೇನ್ ಥಿಂಗ್. ಸೊ ಇದು ಇರಬಾರ್ದು. ಸೊ ಇದು ಬಂದು ಯಾವುದೇ ಏಜ್ ಗ್ರೂಪ್ ಆಗಿರ್ಬೋದು, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ಒಂದು ಹೆಲ್ತ್ ಕೇರ್ ಪ್ರೊಫೆಷನ್ ನಾವು ಏನು ಮಾಡ್ತೀವಿ ಅದು ಈಕ್ವಿಟಿಯಿಂದ ನಾವು ನೋಡಬೇಕು. ಮತ್ತು ಒಂದು ಗ್ರೂಪ್ ಆಗಿರ್ಬೋದು, ನಾವೊಂದು ಯಾವ ಗ್ರೂಪ್ಗಾದ್ರೂ ನಾವು ಅದನ್ನು ಕೊಡ್ಬೋದು ಅಲ್ವಾ? ಸೊ ಏನಪ್ಪ ಅಂದರೆ ಯಾವುದೇ ಒಂದು ಪ್ರೊಫೆಷನ್ಸ್ಗಿದ್ರೂ ಸಹ ಈ ಒಂದು ಹೆಲ್ತ್ ಕೇರ್ ಅನ್ನೋದು ನಾವು ಸಮಾನವಾಗಿ ಕೊಡಬೇಕಾಗಿರುತ್ತೆ. ಯಾವುದೇ ಗ್ರೂಪ್ ಆಗಿರ್ಬೋದು, ಯಾವುದೇ ಕಮ್ಯುನಿಟೀಸ್ ಆಗಿರ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇದು ನಮ್ಮ ಡೆಫಿನೇಷನಲ್ಲಿ ಇದೆ. ಬಟ್ ನಮ್ಮ ಹಾಸ್ಪಿಟಲ್ಸಲ್ಲಿ ಇವಾಗ ಏನೇನು ಆಗ್ತಾ ಇದೆಯಪ್ಪ ಅಂತಂದರೆ, ನಾವು ವರ್ಕ್ ಮಾಡೋ ಹಾಸ್ಪಿಟಲ್ಸಲ್ಲಿ ನಾವು ಅದನ್ನು ಬಹಳ ಕ್ಯಾಟಗರಿ ವೈಸ್ ನಾವು ಅದನ್ನು ಡಿವೈಡ್ ಮಾಡಿಬಿಟ್ಟಿದ್ದೀವಿ. ಯಾವ ರೀತಿಯಾಗಿ ಅಂತಂದರೆ VIP ಪೇಷೆಂಟು, VIP ಲಾಂಜು, ಹೌದಾ? ಸೊ ಈ ರೀತಿಯಾಗಿ ಡಿಫ್ರೆನ್ಷಿಯೇಟ್ ಈಗಿನ ಒಂದು ಟೆಕ್ನಾಲಜಿ ಅಥವಾ ಒಂದು ಜನ್ರೇಷನ್ ಅನ್ನೋದು ನಾವು ನೋಡ್ಕೊಳ್ಳೋದಾದರೆ ಈ ರೀತಿಯಾಗಿ ಅದು ಡಿವೈಡ್ ಆಗಿಬಿಟ್ಟಿದೆ. ಸೊ ನೋಡೋಣ. ಸೊ ನೆಕ್ಸ್ಟು, ಸೊ ಆ್ಯಸ್ ಅ ನರ್ಸ್ ಆಗಿ ನೀವು ಬರೀ ಸಿಕ್ಕಾಗಿರೋ ಪೇಷಂಟಿಗೆ ಮಾತ್ರ ನೀವು ಟ್ರೀಟ್ಮೆಂಟ್ ಮಾಡಬೇಕಾ? ಇಲ್ಲ. ಯಾರು ಚೆನ್ನಾಗಿ ಆರೋಗ್ಯವಾಗಿ ಇರ್ತಾರೆ ಅವ್ರಿಗೂ ಸಹ ನಿಮ್ಮ ಒಂದು ಅವಶ್ಯಕತೆ ಇರುತ್ತೆ. ಯಾವ ರೀತಿಯಪ್ಪ ಅಂತಂದರೆ ಚೆನ್ನಾಗಿರೋ ಪೇಷಂಟ್ ಹೆಲ್ತ್ನ ಪ್ರಮೋಷನ್ ಮಾಡೋದ್ರಲ್ಲಿ. ಸೊ ಇವಾಗ ವ್ಯಾಕ್ಸಿನೇಷನ್ಸ್ ಆಗಿರ್ಬೋದು. ಯಾಕೆ ಕೊಡ್ತಾಯಿದ್ರು ವ್ಯಾಕ್ಸಿನೇಷನು? ಮುಂದೆ ಬರುವಂಥ ಒಂದು ರೋಗಗಳಾಗಿರ್ಬೋದು, ಏನಾಗಿರ್ಬೋದು, ಅದರಿಂದ ಪ್ರಿವೆಂಟಿವ್ ಮೆಷರ್ಸ್ನ ತೊಗೊಳ್ಳೋದ್ರಿಂದ ಅವ್ರ ಹೆಲ್ತ್ ಇನ್ನಷ್ಟು ಆರೋಗ್ಯವಾಗಿ ಇರೋಕ್ಕೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ಪ್ರಿವೆನ್ಷನ್ ಮಾಡಲಿಕ್ಕಾಗಿರ್ಬೋದು, ಅವ್ರ ಹೆಲ್ತ್ನ ಪ್ರಮೋಷನ್ ಮಾಡೋದಕ್ಕಾಗಿರ್ಬೋದು. ಸೊ ನಾವು ಹೆಲ್ತ್ ಕೇರ್ನ ಕೊಡಬೇಕಾಗಿರುತ್ತೆ. ಸೊ ಹೆಲ್ತ್ ಕೇರಲ್ಲಿ ಆ್ಯಸ್ ಅ ನರ್ಸ್ ಆಗಿ ನೀವು ಎಲ್ಲಿವರೆಗೂ ಹೋಗ್ತೀರಪ್ಪ ಅಂತಂದರೆ, ಈವನ್ ಆ ಪೇಷಂಟ್ ಡೈ ಆಗ್ತಾ ಇದ್ದಾನೆ, ತೀರು ಹೋಗ್ತಾ ಇದ್ದಾನೆ ಅಂತಂದರೂ ಸಹ ನೀವು ಅವರ ಒಂದು ಪರವಾಗಿ ನಿಲ್ಲಬೇಕಾಗುತ್ತೆ. ಆಫ್ಟರ್ ಡೆತ್ ಸಹ ಒಂದು ನರ್ಸಸ್ ಮೇನ್ ರೋಲ್ ಅದರಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಡ್ವೊಕೇಸಿ ಆಗಿ ಕೂಡ ನೀವು ಅದರಲ್ಲಿ ಆ್ಯಕ್ಟ್ ಮಾಡ್ಬೋದು. ಸೊ ಈ ರೀತಿಯಾಗಿ ಬಹಳಷ್ಟು ಕಡೆಯಲ್ಲಿ ನರ್ಸಸ್ನ ಅಗತ್ಯಗಳು ಇದ್ದೇ ಇರುತ್ತೆ. ಸೊ ಇದಿಷ್ಟು ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಆಯಿತು. ನೆಕ್ಸ್ಟ್ ಫ್ಲೋರೆನ್ಸ್ ನೈಟಿಂಗೇಲ್ ಅವರು ಏನು ಹೇಳಿದ್ದಾರೆ? ಫ್ಲೋರೆನ್ಸ್ ನೈಟಿಂಗೇಲ್ ಅವರು ನರ್ಸಿಂಗ್ ಬಗ್ಗೆ ಏನಂತ ಹೇಳಿದ್ದಾರೆ ಅಂತಂದರೆ,
ಅವ್ರದ್ದು ಒಂದು ಎನ್ವೈರನ್ಮೆಂಟಲ್ ಥಿಯರಿ ಮೇಲೆ ಅವರು ಈ ಒಂದು ನರ್ಸಿಂಗ್ನ ಜಡ್ಜ್ ಮಾಡಿದ್ದಾರೆ. ಯಾವ ರೀತಿಯಪ್ಪ ಅಂದರೆ ನಮ್ಮ ಸುತ್ತಮುತ್ತ ಇರೋದು ಪೇಷಂಟ್ ಸುತ್ತಮುತ್ತ ಇರೋ ವಾತಾವರಣದಿಂದಲೇ ಪೇಷಂಟ್ಗೆ ಏನು ಮಾಡ್ಬೋದು, ಅವರಿಗೆ ನಾವು ಹೀಲ್ ಮಾಡ್ಬೋದು, ಗುಣಮುಖರಾಗಿ ಮಾಡ್ಬೋದು ಅಂತೇಳಿ ಹೇಳುತ್ತೆ. ಯಾವ ಥರಪ್ಪ ಅಂತಂದರೆ ಒಳ್ಳೆ ವೆಂಟಿಲೇಷನ್ ಪೇಷಂಟ್ಗೆ ಕ್ರಿಯೇಟ್ ಮಾಡಿಕೊಡೋದು, ಹ್ಯುಮಿಡಿಟಿ ಇದು ಮಾಡಿಕೊಡೋದು. ಸೊ ಈ ರೀತಿಯಾಗಿ ಬಹಳಷ್ಟು ಟೈಪ್ಸ್ ಇದ್ದಾವೆ. ಸೊ ಅದನ್ನು ನಾನು ನೆಕ್ಸ್ಟ್ ಕಂಟಿನ್ಯೂ ಪಾರ್ಟಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ಇಲ್ಲಿಗೆ ವಿಡಿಯೋ ಲೆಂತ್ ಆಯಿತು. ಥ್ಯಾಂಕ್ ಯು. ಸ್ಟೇ ಕನೆಕ್ಟೆಡ್, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಹೆಚ್ಚಿನ ಅಪ್ಡೇಟಿಗೆ ನೆಕ್ಸ್ಟ್ ವಿಡಿಯೋ ಯಾವಾಗ ಬರುತ್ತೆ ಅನ್ನೋದಕ್ಕೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ. ಥ್ಯಾಂಕ್ ಯು. ಸ್ಟೇ ಟ್ಯೂನ್ಡ್.